ಹೈ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಗ್ರಾಮೀಣ ಭಾಗದ ಈ ಖಾತಾ ಸಮಸ್ಯೆಗೆ 20 ದಿನಗಳಲ್ಲಿ ಪರಿಹಾರ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಆದರೆ ಈ ಖಾತಾಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಸುಮಾರು 1.5 ತಿಂಗಳು ಕಳೆದಿದೆ. ಒಬ್ಬರು ಕೂಡ ಈ ಖಾತಾವನ್ನು ಅಪ್ಲೈ ಮಾಡಿ ಈ ಖಾತಾ ಕೊಟ್ಟಿಲ್ಲ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಇದು ಸರ್ಕಾರದ ಒಂದು ತಾಂತ್ರಿಕ ದೋಷ ಅಂತ ಎತ್ತಿ ಕಾಣ್ತಾ ಇದೆ ಫ್ರೆಂಡ್ಸ್. ಅದರಿಂದ ಪ್ರಿಯಾಂಕಾ ಖರ್ಗೆ ಅವರು ಈ ಸಮಸ್ಯೆಗೆ 20 ದಿನಗಳಲ್ಲಿ ಪರಿಹಾರವನ್ನು ಒದಗಿಸಲಾಗುವುದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಗ್ರಾಮೀಣದಲ್ಲಿ ಆಸ್ತಿಗಳಿಗೆ ಈ ಖಾತಾ ಸಮಸ್ಯೆ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಲಾಗಿದ್ದು, 15ರಿಂದ 20 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಿ ಈ ಖಾತಾ ವಿತರಿಸಲಾಗುವುದು ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಭರವಸೆ ನೀಡಿದ್ದಾರೆ ಫ್ರೆಂಡ್ಸ್. ಸುಮಾರು ಗ್ರಾಮೀಣ ಭಾಗದ 1 ಕೋಟಿ ಆಸ್ತಿಗಳನ್ನು ತೆರಿಗೆಗೆ ವ್ಯಾಪ್ತಿಗೆ ತರಲು ಈ ಸ್ವತ್ತು 2.0 ತಂತ್ರಾಂಶದಲ್ಲಿ ಸುಧಾರಣೆ ಮಾಡಿದ್ದೇವೆ. ಡಿಸೆಂಬರ್ 1ರಿಂದ ಈ ಸ್ವತ್ತು 2.2 ಅಡಿ ಈ ಖಾತಾ ವಿತರಿಸಲಾಗುತ್ತಿದ್ದು, ಈವರೆಗೂ 44,508 ಅರ್ಜಿ ಸಲ್ಲಿಕೆಯಾಗಿದ್ದು, ಬರೀ 7,978 ಅರ್ಜಿಗಳನ್ನು ಅನುಮೋದಿಸಲಾಗಿದೆ ಫ್ರೆಂಡ್ಸ್. ಇದರಲ್ಲಿ ತಾಂತ್ರಿಕ ಸಮಸ್ಯೆಯು ಎದ್ದು ಕಾಣ್ತಾ ಇದೆ. 11B ಖಾತೆಗಳನ್ನು ನಮೂನೆ 11A ಆಗಿ ಪರಿವರ್ತನೆ ಮಾಡಿ ಈ ಖಾತಾ ನೀಡಲು ಆಗುತ್ತಿಲ್ಲ ಎಂದರು. ಸರ್ಕಾರದವರು ಒಂದು 2.0 ಏನು ಸಾಫ್ಟ್ವೇರ್ ಬಿಟ್ಟಿದ್ದಾರೆ, ಈ ಸಾಫ್ಟ್ವೇರ್ ಸಂಪೂರ್ಣವಾಗಿ ವಿಫಲವಾಗಿದೆ ಫ್ರೆಂಡ್ಸ್. ಇದರಿಂದ ರೈತರು, ಜನಸಾಮಾನ್ಯರು, ರೆವಿನ್ಯೂ ಸೈಟ್ನ ಓನರ್ಗಳು ತುಂಬ ಜನ ಕಂಗಾಲಾಗಿದ್ದಾರೆ. ಏಕೆಂದರೆ ಈ ಖಾತಾ ಆದರೆ ಅವರವರ ಹೆಸರಿಗೆ ಸೈಟ್ಗಳು ರಿಜಿಸ್ಟರ್ ಆಗಿ ಗ್ಯಾರಂಟಿ ಆಗುತ್ತೆ. ಆದರೆ ಈ ಖಾತಾದಲ್ಲಿ ಸಮಸ್ಯೆಗಳು ಉಂಟಾಗಿದ್ದು, ಈ ಸಮಸ್ಯೆಗೆ ಪರಿಹಾರವನ್ನು ಕರ್ನಾಟಕ ರಾಜ್ಯ ಸರ್ಕಾರವೇ ಒದಗಿಸಲಾಗಬೇಕಾಗುತ್ತದೆ. ಆದ್ದರಿಂದ ಪ್ರಿಯಾಂಕಾ ಖರ್ಗೆ ಅವರು ಈ ಮಾತನ್ನು ಹೇಳಿದ್ದಾರೆ. ಸುಮಾರು 15ರಿಂದ 20 ದಿನದಲ್ಲಿ ಈ ಖಾತಾಗೆ ಸಂಪೂರ್ಣವಾಗಿ ಪರಿಹಾರವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಅದು ನೋಡಬೇಕಾಗಿದೆ. ಯಾಕೆಂದರೆ ಮೊದಲೇ ಹೇಳಿದರು 2.0ದಲ್ಲಿ ಯಾವುದೇ ದೋಷಗಳು ಬರುವುದಿಲ್ಲ ಅಂತ. ಆದರೆ ಇದುವರೆಗೂ ಪಾಪ ಜನರಿಗೆ ಈ ಖಾತಾ ಸಿಕ್ಕಿಲ್ಲ. ಇನ್ನು ಮೇಲಾದರೂ ಈ ಖಾತಾ ಸಿಗಲಿ, ಜನಸಾಮಾನ್ಯರಿಗೆ, ಬಡವರಿಗೆ ಇದರಿಂದ ತುಂಬ ಸಹಾಯವಾಗಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ರೆವಿನ್ಯೂ ಸೈಟ್ಗಳಲ್ಲಿ, ಕೃಷಿ ಜಮೀನುಗಳಲ್ಲಿ ಯಾರಿಗೆ ಈ ಖಾತೆ ಆಗಿಲ್ವೋ ಅಲ್ಲಿ ಬರೀ ಮೋಸ ಆಗ್ತಾ ಇದೆ. ಏಕೆಂದರೆ ಯಾರ ಸೈಟ್ನ ಯಾರು ಮಾರ್ತಾ ಇದ್ದಾರೆ, ಯಾರಿಂದ ಯಾರೋ ಡಾಕ್ಯುಮೆಂಟ್ಗಳನ್ನ ತಿದ್ದಿ ಮೋಸ ಮಾಡ್ತಾ ಇದ್ದಾರೆ. ಈ ಖಾತಾ ಆದರೆ, ಕಂಪ್ಯೂಟರೈಸ್ ಖಾತಾ ಆದರೆ ಈ ಮೋಸ ಆಗೋದು ತಪ್ಪುತ್ತೆ. ಇದರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ, ಹೀಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋಕ್ಕೆ ಸಹಕರಿಸ್ತೀನಿ. ಇದು ಚಿಕ್ಕ ವಿಷಯ ಆದ್ರೂ ನಿಮಗೊಂದು ಮಾಹಿತಿ ಸಿಗಲಿ ಅಂತ ಒಂದು ವಿಡಿಯೋ ಮಾಡಾಕ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.